ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 28ರಿಂದ ಸ್ನೇಹಿತರೆ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ವ್ಯಾಪಾರ ವ್ಯವಹಾರ ಹಣಕಾಸಿನಲ್ಲಿ ವೃತ್ತಿ ಜೀವನದಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ, ಇನ್ನು ಕುಟುಂಬದ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತುಲಾ ರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೋಬಹುದು ಸ್ನೇಹಿತರೆ. ಸೊ ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ, ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆಯ ಜೊತೆಗೆ ಚಂದ್ರಗ್ರಹಣ ಇದೆ ಸ್ನೇಹಿತರೆ. ಚಂದ್ರಗ್ರಹಣ ಸಂಭವಿಸಲಿರುವ ಕಾರಣ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಹಾಗಿದ್ರೆ ಈ ದಿನದ ಮಹತ್ವವೇನು ಅಂದರೆ, ಚಂದ್ರಗ್ರಹಣದ ಸಮಯ ಮತ್ತು ಹುಣ್ಣಿಮೆಯ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು, ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ, ಒಳ್ಳೆಯ ಮಾಹಿತಿ ಸಿಗಲಿದೆ. 2026 ಆಗಸ್ಟ್ 28ರಂದು ಬರುವಂತಹ ಹುಣ್ಣಿಮೆಯ ದಿನದಂದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಜ್ಯೋತಿಷ್ಯದ ಪ್ರಕಾರ ಹುಣ್ಣಿಮೆ ಮತ್ತು ರಾಹು ಚಂದ್ರರ ಸಂಯೋಗವು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುವಂತಹ ಗ್ರಹಣ ಯೋಗ ಉಂಟಾಗಬಹುದು. ಆದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲವಾದ್ದರಿಂದ ಇಲ್ಲಿ ಯಾವುದೇ ಸೂತಕ ಅಥವಾ ಧಾರ್ಮಿಕ ನಿಯಮಗಳು ಸ್ನೇಹಿತರೆ, ನಿರ್ಬಂಧಗಳು ಅನ್ವಯಿಸುವುದಿಲ್ಲ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಹುಣ್ಣಿಮೆ ಮತ್ತು ಗ್ರಹಣದ ಮಹತ್ವವನ್ನು ನೋಡೋದಾದರೆ, ಹುಣ್ಣಿಮೆಯ ವಿಶೇಷತೆಯನ್ನು ನೋಡೋದಾದರೆ, ಹುಣ್ಣಿಮೆಯು ಚಂದ್ರನ ಪೂರ್ಣ ಶಕ್ತಿಯ ದಿನವಾಗಿದ್ದು ಮನಸ್ಸಿನಲ್ಲಿ ಸ್ಥಿತಿ ಹಾಗೂ ಭಾವನಾತ್ಮಕ ಚೈತನ್ಯಕ್ಕೆ ಪ್ರಮುಖವಾಗಿದೆ. ಇನ್ನು ರಾಹುಗ್ರಸ್ತ ಪ್ರಭಾವ ಹೇಗಿರಲಿದೆ ಅನ್ನೋದಾದರೆ, ಜ್ಯೋತಿಷ್ಯದ ಪ್ರಕಾರ ರಾಹುವಿನ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಸ್ನೇಹಿತರೆ ರಾಹುಗ್ರಸ್ತ ಎನ್ನಲಾಗುತ್ತದೆ. ಇದು ಮಾನಸಿಕ ಆತಂಕ ಅಥವಾ ಹಠಾತ್ ಬದಲಾವಣೆಗಳನ್ನು ಸೂಚಿಸುತ್ತದೆ. ಇನ್ನು ಭಾರತದಲ್ಲಿ ಗೋಚರತೆ ಇರುವುದಿಲ್ಲ. ಆಗಸ್ಟ್ 28ರ ಈ ಚಂದ್ರಗ್ರಹಣವು ಹಗಲಿನ ವೇಳೆಯಲ್ಲಿ ಸಂಭವಿಸುವುದರಿಂದ ಭಾರತದಲ್ಲಿ ಕಾಣಿಸುವುದಿಲ್ಲ ಸ್ನೇಹಿತರೆ. ಇನ್ನು ಸೂತಕ ಕಾಲವಿಲ್ಲ ಅಂತಲೇ ಹೇಳಬಹುದು. ಗ್ರಹಣವು ಸ್ಥಳೀಯವಾಗಿ ಗೋಚರವಾಗದ ಕಾರಣ ಭಾರತದಲ್ಲಿ ಯಾವುದೇ ಧಾರ್ಮಿಕ ನಿಯಮಗಳು ಮತ್ತು ದೇಗುಲ ಬಂದು ಅಂದರೆ ದೇವಾಲಯಗಳಲ್ಲಿ ಬಂದಾಗುವುದು ಸ್ನೇಹಿತರೆ, ಅಥವಾ ಸೂತಕ ಕಾಲ ಅನ್ವಯಿಸುವುದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಜ್ಯೋತಿಷ್ಯದ ಪ್ರಕಾರ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದರೆ ಗ್ರಹಗಳ ಸಂಯೋಗ ಆಗುವ ಕಾರಣ 12 ರಾಶಿಯವರ ಮೇಲೆ ವಿಭಿನ್ನವಾಗಿ ಪರಿಣಾಮವನ್ನು ಬೀರಲಿದೆ. ಅದರಲ್ಲಿ ತುಲಾ ರಾಶಿಯವರು ಒಬ್ಬರು ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ನಿಮ್ಮ ಹೆಲ್ತ್ ಬಗ್ಗೆ ಪ್ರಭಾವವನ್ನು ಬೀರಬಹುದು. ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಗ್ರಹಣ ಮತ್ತು ಹುಣ್ಣಿಮೆ ಮುಗಿದ ನಂತರ ಅಥವಾ ಆ ದಿನದಿಂದಲೇ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೀವೇ ನೋಡಲಿದ್ದೀರಿ. ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಇನ್ನೂ ಕೂಡ ಸ್ಕಿಪ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ತಿದ್ರೆ, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ಚಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಚಂದ್ರನ ಅನುಗ್ರಹದಿಂದ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೋತಾ ತುಲಾ ರಾಶಿಯವರಿಗೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ತುಲಾ ರಾಶಿಯವರಿಗೆ ಪರಿಪೂರ್ಣ ಸಮತೋಲನ ಮತ್ತು ಸಾಮರಸ್ಯದ ಪಾಲುದಾರಿಕೆಗಾಗಿರುವಂತಹ ನಿಮ್ಮ ಸ್ವಾಭಾವಿಕ ಬಯಕೆಯು ಅತ್ಯಂತ ಕ್ರಿಯಾಶೀಲವಾದಂತಹ ಸಕಾರಾತ್ಮಕವಾದ ತಿಂಗಳನ್ನು ಎದುರಿಸುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಸಾರ್ವಜನಿಕ ಜೀವನದಲ್ಲಿ ಉಂಟಾಗುವಂತಹ ದೊಡ್ಡ ಬದಲಾವಣೆಗಳು.
ಸೂರ್ಯ ಮತ್ತು ಬುಧರು ನಿಮ್ಮ ವೃತ್ತಿ ಮತ್ತು ಆದಾಯದ ಮನೆಗಳಲ್ಲಿ ಅದ್ಭುತವಾಗಿ ಸಂಚರಿಸುತ್ತಿದ್ದು, ನಿಮಗೆ ಅಸಾಧಾರಣ ಅಧಿಕಾರ, ತೀಕ್ಷ್ಣವಾದ ಸಂವಹನ ಮತ್ತು ಅತ್ಯಂತ ಗೋಚರಿಸುವಂತಹ ವೃತ್ತಿಪರ ಖ್ಯಾತಿಯನ್ನು ನೀಡುತ್ತದೆ. ಆದಾಗ್ಯೂ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶುಕ್ರನು ನಿಮ್ಮ ಪ್ರತ್ಯೇಕಿಸುವಂತಹ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಳಿತಿರುವುದರಿಂದ ಈ ಸ್ಥಾನಮಾನದ ಏರಿಕೆಯು ಎಚ್ಚರಿಕೆಯ ಶಕ್ತಿ ನಿರ್ವಹಣೆಯನ್ನು ವಹಿಸುತ್ತದೆ. ಈ ಸ್ಥಾನವು ಗುಪ್ತ ಖರ್ಚುಗಳ ಬಗ್ಗೆ ಮತ್ತು ನಿಮ್ಮ ದೈಹಿಕ ಚೈತನ್ಯದ ಕುಸಿತದ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಆದ್ದರಿಂದ ನಿಮ್ಮ ಸಾರ್ವಜನಿಕ ಯಶಸ್ಸನ್ನು ಆಳವಾದಂತಹ ವಿಶ್ರಾಂತಿಯೊಂದಿಗೆ ಸಮತೋಲನಗೊಳಿಸುವಂತೆ ಇದು ಒತ್ತಾಯಿಸುತ್ತದೆ. ಮೇಲಾಗಿ ಉಚ್ಚ ಗುರುವು ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಅಪಾರವಾದಂತಹ ವಿಸ್ತರಿಸುವಂತಹ ಒತ್ತಡವನ್ನು ಮುಂದುವರಿಸುತ್ತಿದ್ದು, ನೀವು ಹೊಸ ನಾಯಕತ್ವದ ಪಾತ್ರಗಳನ್ನು ವಹಿಸಿಕೊಳ್ಳಬೇಕೆಂದು ಒತ್ತಾಯಿಸುತ್ತಾನೆ. ಆರಂಭದಿಂದ ಮಂಗಳನು ದೂರ ಪ್ರಯಾಣ ಅಥವಾ ಹಂಚಿಕೆಯ ಸಂಪತ್ತಿನ ವಿಷಯದಲ್ಲಿ ಸ್ವಲ್ಪ ಘರ್ಷಣೆಯನ್ನು ಸ್ನೇಹಿತರೆ ಉಂಟು ಮಾಡಬಹುದಾದರೂ, ನಿಮ್ಮ ಹಿರಿಯ ಸಹೋದರರು ಮತ್ತು ವಿಸ್ತಾರವಾದಂತಹ ವೃತ್ತಿಪರ ಜಾಲಗಳನ್ನು ಬಳಸಿಕೊಳ್ಳುವ ನಿಮ್ಮ ಸಾಮರ್ಥ್ಯವು ನೀವು ಆಗಸ್ಟನ್ನು ಗಮನಾರ್ಹವಾದಂತಹ ಸ್ಪಷ್ಟ ಲಾಭಗಳೊಂದಿಗೆ ಮುಕ್ತಾಯಗೊಳಿಸುವುದನ್ನು ಖಚಿತಪಡಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ರಾಹುವಿನ ಪ್ರಭಾವ ಹೇಗಿರಲಿದೆ ಅಂದರೆ, 5ನೇ ಮನೆಯಲ್ಲಿ ವಕ್ರಿ ಅಂತಲೇ ಹೇಳ್ಬೋದು. ಇಡೀ ತಿಂಗಳು ಸ್ನೇಹಿತರೆ ತುಲಾ ರಾಶಿಯವರಿಗೆ ಯಾವ ರೀತಿ ಪ್ರಭಾವ ಬೀರಲಿದೆ, ರಾಹುವಿನ ಸಂಚಾರ ಅಂದರೆ ಹಿಮ್ಮುಖ ಸಂಚಾರ ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ, ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ, ಊಹಾಪೋಹಗಳು ಮತ್ತು ನಿಮ್ಮ ಮಕ್ಕಳೊಂದಿಗಿನ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕವಲ್ಲದ ಆಲೋಚನೆಗಳನ್ನು ಮತ್ತು ಹಠಾತ್ ಆತಂಕಗಳನ್ನು ಮುಂದುವರಿಸುತ್ತದೆ. ಇನ್ನು ಕೇತುವಿನ ಪ್ರಭಾವ ಹೇಗಿರಲಿದೆ ಅಂದರೆ, 11ನೇ ಮನೆಯಲ್ಲಿ ವಕ್ರಿ. ಇಡೀ ತಿಂಗಳು ಸ್ನೇಹಿತರೆ ನಿಮ್ಮ ಹಿರಿಯ ಸಹೋದರರು, ಜಾಲಗಳು ಅಥವಾ ನಿಮ್ಮ ಆಸೆಗಳ ಅಂತಿಮ ಈಡೇರಿಕೆಯ ಬಗ್ಗೆ ಆಧ್ಯಾತ್ಮಿಕ ಬೇರ್ಪಡುವಿಕೆ ಮತ್ತು ಗುಪ್ತ ಭದ್ರತೆಯನ್ನು ಭಾವನೆಯನ್ನು ಮುಂದುವರಿಸುತ್ತದೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಹೀಗಿದ್ದರೆ ಸ್ನೇಹಿತರೆ, ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಇಂದಿನಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ತುಲಾರಾಶಿಯ ವ್ಯಕ್ತಿಗಳು ಎಚ್ಚರಿಕೆ ವಹಿಸಬೇಕು ಅಂದರೆ, ಆಗಸ್ಟ್ ಕೊನೆಯ ದಿನಗಳಲ್ಲಿ ನಿಮ್ಮ 9ನೇ ಮನೆಗೆ ಪ್ರವೇಶಿಸುವಂತಹ ಮಂಗಳನು ವಿಚಿತ್ರ ಕಾರಕ ಶಕ್ತಿಯನ್ನು ನೀವು ನಿರ್ವಹಿಸಬೇಕು. ಈ ಸವಾಲಿನ ಸಂಚಾರವು ವಿದೇಶಿ ಪಾಲುದಾರರೊಂದಿಗೆ ಹಠಾತ್ ವಾದ ವಿವಾದಗಳನ್ನು ಪ್ರಚೋದಿಸಬಹುದು ಅಥವಾ ದೀರ್ಘ ವ್ಯಾಪಾರ ಪ್ರಯಾಣದ ಸಮಯದಲ್ಲಿ ಆಘಾತಕಾರಿ ದುಬಾರಿ ತಪ್ಪುಗಳನ್ನು ನೀವು ಮಾಡಬಹುದು. ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಬಲವಂತವಾಗಿ ಮಾಡುವುದನ್ನು ಆದಷ್ಟು ತಪ್ಪಿಸಿ. ಮೇಲಾಗಿ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶುಕ್ರನು ವೆಚ್ಚದ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದು, ಇದು ದುಬಾರಿ ಕಾರ್ಪೊರೇಟ್ ಖರ್ಚುಗಳ ವಿರುದ್ಧ ಎಚ್ಚರಿಕೆ ನೀಡುತ್ತದೆ. ಇನ್ನು ಅಪಾಯಕಾರಿ ಪರೀಕ್ಷಿಸಿದಂತಹ ಸಾಗರೋತ್ತರ ವಿಸ್ತರಣೆಗಳ ಮೇಲೆ ಜೂಜು ಆಡುವ ಬದಲು ನಿಮ್ಮ ಸ್ಥಳೀಯ ಜಾಲಗಳನ್ನು ವಿಸ್ತರಿಸಲು ಮತ್ತು ಅಸ್ತಿತ್ವದಲ್ಲಿರುವಂತಹ ಒಪ್ಪಂದಗಳನ್ನು ಗಟ್ಟಿಗೊಳಿಸಲು ನಿಮ್ಮ ಅದ್ಭುತ ವೃತ್ತಿ ಶಕ್ತಿಯನ್ನು ಕೇಂದ್ರೀಕರಿಸಬೇಕಾಗುತ್ತದೆ. ಅದೇ ರೀತಿ ಉದ್ಯಮದಾರರು ವೇಗದ ಬೆಳವಣಿಗೆ ಮತ್ತು ಅತ್ಯಂತ ಕಾರ್ಯತಂತ್ರದ ಮಾತುಕತೆಗಳ ತಿಂಗಳನ್ನು ಎದುರಿಸುತ್ತಾರೆ. ನಿಮ್ಮ ಅದೃಷ್ಟದ ಅಧಿಪತಿಯಾದಂತಹ ಬುಧನು ನಿಮ್ಮ ವೃತ್ತಿ ಮತ್ತು ಆದಾಯ ಕ್ಷೇತ್ರಗಳ ಮೂಲಕ ಬಲವಾಗಿ ಸಂಚರಿಸುತ್ತಿದ್ದಾನೆ. ಇದು ನಿಮ್ಮ ವ್ಯಾಪಾರ ಒಪ್ಪಂದಗಳು ಬಹುತೇಕವಾಗಿ ಸರಿಯಾಗಿವೆ ಮತ್ತು ಹೆಚ್ಚು ಲಾಭದಾಯಕವಾಗಿವೆ ಎಂದು ಖಚಿತಪಡಿಸುತ್ತದೆ. ಉಚ್ಚ ಗುರುವು ನಿಮ್ಮ ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳ ಅಪಾರ ವಿಸ್ತರಣೆಯನ್ನು ಮುಂದುವರಿಸುತ್ತಿದ್ದಾನೆ. ಇದು ಉನ್ನತ ಮಟ್ಟದ ಗ್ರಾಹಕರು ಮತ್ತು ಗಮನಾರ್ಹ ಮಾರುಕಟ್ಟೆ ಅಧಿಕಾರವನ್ನು ತರುತ್ತದೆ. ಆಗಸ್ಟ್ ಕೊನೆಯ ದಿನಗಳಲ್ಲಿ ಸ್ನೇಹಿತರೆ 2026 ಮತ್ತು ಆಗಸ್ಟ್ 22ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾಕಂದರೆ ಬುಧನ ಸ್ಪಷ್ಟತೆಯನ್ನು ಬಳಸಿ ಯಾವುದೇ ಪ್ರಮುಖ ಒಪ್ಪಂದಗಳನ್ನು ಔಪಚಾರಿಕಗೊಳಿಸಿ. ಏಕೆಂದರೆ ನಿಮ್ಮ ಬ್ರ್ಯಾಂಡನ್ನು ಮೌಲ್ಯವನ್ನು ಸಂವಹನ ಮಾಡುವಂತಹ ನಿಮ್ಮ ಸಾಮರ್ಥ್ಯವು ನೇರವಾಗಿ ಮಾರುಕಟ್ಟೆ ಪಾಲು ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ.
ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ತುಲಾರಾಶಿಯ ವ್ಯಕ್ತಿಗಳು ಅಂತ ಹೇಳ್ತಾ, ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಲಾಭ ಇದೆಯಾ ನಷ್ಟ ಇದೆಯಾ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ನಿಮ್ಮ ಹಣದ ಹೊರ ಹೋಗುವಿಕೆಯನ್ನು ನೀವು ಕಟ್ಟುನಿಟ್ಟಾಗಿ ನಿರ್ವಹಿಸಿದರೆ ಸಂಪತ್ತು ಸಂಗ್ರಹಣೆಯು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಆಗಸ್ಟ್ ಕೊನೆಯ ವೇಳೆಗೆ ಸೂರ್ಯ ಮತ್ತು ಬುಧರ ಪ್ರಬಲ ಸಂಚಾರವು ನಿಮ್ಮ 11ನೇ ಮನೆಗೆ ಆಗಮಿಸುವುದರಿಂದ ನಿಮ್ಮ ನಿಯಮಿತ ಆದಾಯದಲ್ಲಿ ಗಣನೀಯ ಹೆಚ್ಚಳವಾಗುವುದನ್ನು ಖಚಿತಪಡಿಸುತ್ತದೆ. ಇದು ಬಹುಶಃ ಬೋನಸ್ ಅಥವಾ ಲಾಭದಾಯಕ ಜಾಲ ಸಂಪರ್ಕಗಳ ಮೂಲಕ ಸಿಗಬಹುದು. ನಿಮ್ಮ ಭೌತಿಕ ಆಸೆಗಳನ್ನು ಈಡೇರಿಸುವಂತಹ ಲಾಭದಾಯಕ ಅವಕಾಶಗಳನ್ನು ನೀವು ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮ ವೃತ್ತಿ ಮನೆಯಲ್ಲಿ ಉಚ್ಚ ಗುರುವಿನ ನಿರಂತರ ವಿಸ್ತಾರವಾದಂತಹ ಶಕ್ತಿಯು ನಿಮ್ಮ ವೃತ್ತಿಪರ ಸ್ಥಾನಮಾನವು ನೇರವಾಗಿ ಗಳಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ಇದು ಸಂಬಳದ ಹೇರಿಗೆ ಅಥವಾ ಹೆಚ್ಚಿನ ಸಲಹಾ ಶುಲ್ಕಗಳ ಬಗ್ಗೆ ಮಾತುಕತೆಯನ್ನು ನಡೆಸಲು ಇದು ಅತ್ಯುತ್ತಮ ಸಮಯವಾಗಿದೆ ಸ್ನೇಹಿತರೆ. ಇನ್ನು ಅದೇ ರೀತಿ ನಿಮ್ಮ ಸಂಪತ್ತಿಗೆ ಪ್ರಾಥಮಿಕ ಬೆದರಿಕೆಯು ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನಿಂದ ಬರುತ್ತದೆ. ಈತ ಇಡೀ ತಿಂಗಳು ನಷ್ಟದ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಳಿತಿರುವುದರಿಂದ ಈ ಕಷ್ಟಕರವಾದ ಸ್ಥಾನವು ಐಷಾರಾಮಿಗಳು, ಸೌಕರ್ಯಗಳು ಅಥವಾ ವಿದೇಶಿ ಪ್ರಯಾಣದ ಮೇಲೆ ಆವೇಗದಿಂದ ಖರ್ಚು ಮಾಡುವ ಅನಿಯಂತ್ರಿತ ಬಯಕೆಯನ್ನು ಪ್ರಚೋದಿಸುತ್ತದೆ. ಆದಷ್ಟು ನೀವು ಕಟ್ಟುನಿಟ್ಟಾದಂತಹ ಬಜೆಟನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ನೀಡುವುದನ್ನು ಅಥವಾ ಪರೀಕ್ಷಿಸದೆ ಊಹಾತ್ಮಕ ಸಾಹಸಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಏಕೆಂದರೆ ನಿಮ್ಮ 5ನೇ ಮನೆಯಲ್ಲಿರುವ ರಾಹು ನಿಮ್ಮ ಹಣಕಾಸಿನ ತೀರ್ಪನ್ನು ಮುಸುಕಾಗಿಸುವುದನ್ನು ಮುಂದುವರಿಸುತ್ತಿದ್ದಾನೆ. ನಿಮ್ಮ ಹೊರಹೋಗುವಂತಹ ಖರ್ಚುಗಳನ್ನು ತೀವ್ರವಾಗಿ ಸ್ನೇಹಿತರೆ ನಿರ್ಬಂಧಿಸುವ ಮೂಲಕ ನಿಮ್ಮ ವೃತ್ತಿ ಜೀವನದ ಯಶಸ್ಸನ್ನು ಸೃಷ್ಟಿಸದೆ ಭಾರಿ ಲಾಭಗಳನ್ನು ನೀವು ಯಶಸ್ವಿಯಾಗಿ ಲಾಕ್ ಮಾಡಬೇಕಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ತುಲಾರಾಶಿಯ ವ್ಯಕ್ತಿಗಳು ಆಗಸ್ಟ್ 28ರಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ತುಲಾರಾಶಿಯ ವ್ಯಕ್ತಿಗಳಿಗೆ ನೀವು ಅನುಭವಿಸುತ್ತಿರುವಂತಹ ಅಪಾರ ವೃತ್ತಿ ಜೀವನದ ಯಶಸ್ಸಿನ ಹೊರತಾಗಿಯೂ ನಿಮ್ಮ ದೈಹಿಕ ಚೈತನ್ಯಕ್ಕೆ ಎಚ್ಚರಿಕೆಯ ಗಮನ ಬೇಕು. ನಿಮ್ಮ ಆರೋಗ್ಯಕ್ಕೆ ಗಮನ ಅತಿಯಾಗಿ ಬೇಕು. ನಿಮ್ಮ ರಾಶಿಯ ಅಧಿಪತಿ ಮತ್ತು ಜೀವಂತಿಕೆಯ ಅಧಿಪತಿಯಾದ ಶುಕ್ರನು ನಿಮ್ಮ ಪ್ರತ್ಯೇಕಿಸುವಂತಹ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದಾನೆ. ಇದು ನಿಮ್ಮ ನೈಸರ್ಗಿಕ ಸಹಿಷ್ಣುತೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಇದರಿಂದಾಗಿ ನಿಮಗೆ ನಿದ್ರೆಯ ಸಮಸ್ಯೆ ಕಾಡಬಹುದು, ಆಯಾಸ ಉಂಟಾಗಬಹುದು. ನೀವು ಆಳವಾದಂತಹ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು ಮತ್ತು ಸಾಮಾಜಿಕವಾಗಿ ಅತಿಯಾಗಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕು. ಮೇಲಾಗಿ ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 9ನೇ ಮನೆಗೆ ಪ್ರವೇಶಿಸುವುದರಿಂದ ದೂರ ಪ್ರಯಾಣದ ಸಮಯದಲ್ಲಿ ಅಪಘಾತಗಳ ಅಪಾಯವನ್ನು ಹೆಚ್ಚಿಸಬಹುದು. ಆದ್ದರಿಂದ ಮನೆಯಿಂದ ದೂರವಿರುವಾಗ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಮತ್ತು ನೂಕುನುಗ್ಗಲು ಮಾಡುವುದನ್ನು ತಪ್ಪಿಸಬೇಕು. ಅದೃಷ್ಟವಶಾತ್ ನಿಮ್ಮ 6ನೇ ಮನೆಯಲ್ಲಿ ವಕ್ರ ಶನಿಯು ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದಾಗಿ ನೀವು ಅಪಾರ ಚೇತರಿಕೆಯ ಶಕ್ತಿಯನ್ನು ಹೊಂದಿರುತ್ತೀರಿ. ಈ ಸಂಚಾರವು ದೀರ್ಘಕಾಲದ ಕಾಯಿಲೆಗಳನ್ನು ಜಯಿಸಲು ಮತ್ತು ಕಟ್ಟುನಿಟ್ಟಾದ ಆರೋಗ್ಯಕರ ದೈನಂದಿನ ದಿನಚರಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದಂತಹ ಕಠಿಣ ಶಿಸ್ತನ್ನು ಒದಗಿಸುತ್ತದೆ. ಹೆಚ್ಚುವರಿಯಾಗಿ ನಿಮ್ಮ 10 ಮತ್ತು 11ನೇ ಮನೆಗಳ ಮೂಲಕ ಸೂರ್ಯನ ಬಲವಾದ ಸಂಚಾರವು ನಿಮ್ಮ ಒಟ್ಟಾರೆ ರೋಗ ನಿರೋಧಕ ಶಕ್ತಿಯನ್ನು ಮತ್ತು ಮಾನಸಿಕ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ವೇಳಾಪಟ್ಟಿಯಲ್ಲಿ ಧ್ಯಾನದಂತಹ ಸೌಮ್ಯವಾದ ಪುನಶ್ಚೇತನಗೊಳಿಸುವಂತಹ ಅಭ್ಯಾಸಗಳನ್ನು ಸೇರಿಸಿಕೊಳ್ಳುವ ಮೂಲಕ ಶುಕ್ರನ ಬರಿದಾಗಿಸುವಂತಹ ಪರಿಣಾಮಗಳನ್ನು ಎದುರಿಸಿ. ನಿಮ್ಮ ತೀವ್ರವಾದಂತಹ ಸಾರ್ವಜನಿಕ ಜೀವನವನ್ನು ಶಾಂತವಾದಂತಹ ಖಾಸಗಿ ಚೇತರಿಕೆಯೊಂದಿಗೆ ಉದ್ದೇಶಪೂರ್ವಕವಾಗಿ ಸಮತೋಲನಗೊಳಿಸುವ ಮೂಲಕ ನೀವು ಬಲವಾದಂತಹ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೀರಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಗ್ರಹಣ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇಂಜಸನ್ನು ನೋಡಬಹುದು. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಇನ್ನು ಪ್ರಯಾಣವನ್ನು ಮಾಡಬೇಕಾದ್ರೆ ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ಇನ್ನು ನಿಮ್ಮ ಬೆಲೆ ಬಾಳುವಂತಹ ವಸ್ತುಗಳ ಮೇಲೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಕುಟುಂಬ, ವೈವಾಹಿಕ ಜೀವನ, ಪ್ರೇಮ ಜೀವನ, ಮಕ್ಕಳ ಭವಿಷ್ಯದ ಬಗ್ಗೆ, ಇನ್ನು ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಕೌಟುಂಬಿಕ ಜೀವನವು ಎಚ್ಚರಿಕೆಯ ಮತ್ತು ಸೌಮ್ಯವಾದ ಸಂವಹನದ ಅಗತ್ಯವನ್ನು ಪ್ರಸ್ತುತಪಡಿಸುತ್ತದೆ.
ಶುಕ್ರನು ನಿಮ್ಮ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಕುಟುಂಬ ಕೂಟಗಳಿಂದ ದೂರವಿರಲು ಮತ್ತು ಏಕಾಂಗಿತನದ ಸಣ್ಣ ಭಾವನೆಗಳನ್ನು ಅನುಭವಿಸಲು ನೀವು ಅಸಾಮಾನ್ಯ ಬಯಕೆಯನ್ನು ಅನುಭವಿಸಬಹುದು. ಈ ತಾತ್ಕಾಲಿಕ ದೈಹಿಕ ಆಯಾಸವು ನಿಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗೆ ಕಾರಣವಾಗಲು ಬಿಡಬೇಡಿ. ಶಾಂತ ವಿಶ್ರಾಂತಿಗಾಗಿ ನಿಮ್ಮ ಅಗತ್ಯವನ್ನು ಸ್ಪಷ್ಟವಾಗಿ ವಿವರಿಸಿ. ಆಗಸ್ಟ್ ಕೊನೆಯ ದಿನಗಳಲ್ಲಿ ಮಂಗಳನು ನಿಮ್ಮ 9ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ತಂದೆ ಅಥವಾ ಹಿರಿಯರೊಂದಿಗೆ ವಿಭಿನ್ನ ನಂಬಿಕೆಗಳ ಅಥವಾ ದೂರದ ಪ್ರಯಾಣದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಹಠಾತ್ ತೀವ್ರವಾದ ವಾದ ವಿವಾದಗಳು ಉಂಟಾಗಬಹುದು. ಈ ಭಿನ್ನಾಭಿಪ್ರಾಯಗಳನ್ನು ಸ್ನೇಹಿತರೆ ಬಗೆಹರಿಸಲು ಆದಷ್ಟು ನೀವು ಮೌನವಾಗಿರುವುದು ಉತ್ತಮ. ನಿಮ್ಮ ವಿಶಾಲವಾದಂತಹ ಕೌಟುಂಬಿಕ ಜಾಲಗಳು, ವಿಶೇಷವಾಗಿ ಹಿರಿಯ ಸಹೋದರರು, ಈ ತಿಂಗಳು ಸಂತೋಷ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಚಂಡ ಮೂಲವಾಗಿರುತ್ತದೆ. ಆಗಸ್ಟ್ನ ಉತ್ತರಾರ್ಧದಲ್ಲಿ ಸೂರ್ಯ ಮತ್ತು ಬುಧರು ನಿಮ್ಮ 11ನೇ ಮನೆಯನ್ನು ಬಲವಾಗಿ ಸಕ್ರಿಯಗೊಳಿಸುವುದರಿಂದ ಗುಂಪು ಚಟುವಟಿಕೆಗಳು ಮತ್ತು ಸಹಕಾರಿ ಕೌಟುಂಬಿಕ ಯೋಜನೆಗಳಲ್ಲಿ ನೀವು ಆಳವಾದಂತಹ ತೃಪ್ತಿಯನ್ನು ಕಾಣಲಿದ್ದೀರಿ. ಯಾವುದೇ ದೈನಂದಿನ ಕೌಟುಂಬಿಕ ಅಡಚಣೆಗಳನ್ನು ಶಾಂತವಾಗಿ ನಿರ್ವಹಿಸಲು ನಿಮ್ಮ 6ನೇ ಮನೆಯಲ್ಲಿರುವಂತಹ ಶನಿಯ ಶಿಸ್ತಿನ ಶಕ್ತಿಯನ್ನು ಅವಲಂಬಿಸಿ. ಹಿರಿಯ ಸಂಬಂಧಿಕರೊಂದಿಗೆ ನಿಮ್ಮ ಸಂಬಂಧಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಕಠಿಣ ಚರ್ಚೆಗಳನ್ನು ತಪ್ಪಿಸುವ ಮೂಲಕ ನೀವು ಹೆಚ್ಚು ಬೆಂಬಲ ನೀಡುವ ಮತ್ತು ಸಮತೋಲಿತ ಕೌಟುಂಬಿಕ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು. ಯಾವ ರೀತಿ ಬಗೆಹರಿಸ್ತೀವಿ ಅಂತಂದರೆ ಸ್ನೇಹಿತರೆ, ಕೌಟುಂಬಿಕ ಜೀವನದಲ್ಲಾಗಲಿ, ವೈಯಕ್ತಿಕ ಜೀವನದಲ್ಲಾಗಲಿ, ಪ್ರೇಮ ಜೀವನದಲ್ಲಾಗಲಿ ದುಡುಕಿನ ಮಾತುಗಳನ್ನು ಆಡಬೇಡಿ. ಆದಷ್ಟು ಮೌನದಲ್ಲೇ ಉತ್ತರವನ್ನು ಕೊಡಿ. ಆದಷ್ಟು ಶಾಂತವಾಗಿ ಮಾತನಾಡುವುದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಬಹುದು. ಇದರ ಕಡೆ ಗಮನವಿರಲಿ ಅಂತ ಹೇಳ್ತಾ, ಇನ್ನು ಹುಣ್ಣಿಮೆ ಮುಗಿದ ನಂತರ, ಗ್ರಹಣ ಮುಗಿದ ನಂತರ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಗ್ರಹಣ ಇರುವ ಸಮಯದಲ್ಲಿ ಸ್ನೇಹಿತರೆ ಪೂಜೆಯನ್ನು ಮಾಡಬಾರ್ದು ಮತ್ತು ವಿಗ್ರಹಗಳನ್ನು ಮುಟ್ಟಬಾರದು. ಗರ್ಭಿಣಿಯರು ಮತ್ತು ಬಾಣಂತಿಯರು ಚೂಪಾದ ವಸ್ತುಗಳನ್ನು, ಚಾಕು, ಕತ್ರಿ ಈ ರೀತಿ ಸ್ನೇಹಿತರೆ ಅದನ್ನು ಹಿಡ್ಕೋಬಾರ್ದು. ಹಣ್ಣು ತರಕಾರಿಯನ್ನು ಕಟ್ ಮಾಡಬಾರ್ದು. ಈ ರೀತಿ ಕಟ್ಟುನಿಟ್ಟಾಗಿ ಇರಿ. ಆದಷ್ಟು ಹೊರಗೆ ಸುತ್ತಾಡುವುದನ್ನು ಕಡಿಮೆ ಮಾಡಿ. ಮಕ್ಕಳು ಬೀಳದಂತೆ ಎಚ್ಚರಿಕೆ ವಹಿಸಿ. ಇದಾದ ನಂತರ ಸ್ನೇಹಿತರೆ ದೇವರ ವಿಗ್ರಹಗಳನ್ನೆಲ್ಲ ತೊಳೆದು ನೀವು ಪೂಜೆಯನ್ನು ಮಾಡಬಹುದು. ಇನ್ನು ರಾತ್ರಿಯ ಸಮಯದಲ್ಲಿ ಚಂದ್ರ ದೇವರಿಗೆ ಅಗ್ರ್ಯವನ್ನು ನೀಡುತ್ತಾ ಚಂದ್ರ ಮಂತ್ರವನ್ನು ಹೇಳಿ ಓಂ ಚಂದ್ರಾಯ ನಮಃ ಎಂದು ಸ್ನೇಹಿತರೆ ಜಪವನ್ನು ಮಾಡಿ. ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ರಾಹುಗ್ರಸ್ತ. ರಾಹು ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಮಕ್ಕಳ ಬಗ್ಗೆ ಹಠಾತ್ ಆತಂಕಗಳನ್ನು ನಿವಾರಿಸಲು ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ, ಉದ್ದಿನ ಬೇಳೆಯನ್ನು ದಾನ ಮಾಡಿ, ಬಡವರಿಗೆ ನಿರ್ಗತಿಕರಿಗೆ ಕಂಬಳಿಗಳನ್ನು ವಿತರಿಸಿ ಮತ್ತು ಸಾಂಪ್ರದಾಯಿಕವಲ್ಲದ ಶೈಕ್ಷಣಿಕ ಅಡಚಣೆಗಳನ್ನು ತೆರವುಗೊಳಿಸಲು ದುರ್ಗಾ ಸಪ್ತಸತಿಯನ್ನು ಪಠಿಸಬೇಕಾಗುತ್ತದೆ. ಆದಷ್ಟು ತುಲಾರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕಲ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತುಲಾರಾಶಿಯವರು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.